ಆತ್ಮೀಯ ರೈತ ಬಾಂಧವರೇ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಹಾವೇರಿ ವತಿಯಿಂದ ಇಂದು ರಾಷ್ಟ್ರೀಯ ಹೆದ್ದಾರಿ ತಡೆದು ಅಂದರೆ ಬಂಕಾಪುರ್ ಟೋಲ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ನಡೆಸಿರ್ತಕ್ಕಂಥ ಪ್ರತಿಭಟನೆ ಯಶಸ್ವಿಯಾಗಿದೆ. ಸುಮಾರು 1 ತಿಂಗಳ ಕಾಲ ಅಂದರೆ ಕಳೆದ ತಿಂಗಳು 11ನೇ ತಿಂಗಳು 7ನೇ ತಾರೀಕಿನ ದಿನದಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೂಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಹಾವೇರಿ ನಗರದಲ್ಲಿ ಸುಮಾರು 250ರಿಂದ 300 ಟ್ರ್ಯಾಕ್ಟರ್ಗಳನ್ನು ನಾವು ನಗರದಲ್ಲಿ ಸಂಚಾರ ಮಾಡೋದ್ರ ಮುಖಾಂತರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಆ ಪ್ರತಿಭಟನೆಯಲ್ಲಿ ಹಲವಾರು ವಿಷಯಗಳನ್ನು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಅಂದು ನಡೆದಿರ್ತಕ್ಕಂಥ ಪ್ರತಿಭಟನೆ ಇಲ್ಲಿಯವರೆಗೂ ಕೂಡ ತಗೊಂಡು ಬಂದಿತ್ತು. ಸುಮಾರು 1 ತಿಂಗಳ ಕಾಲ ಬೇರೆ ಬೇರೆ ಹಂತದಲ್ಲಿ ಹೋರಾಟಗಳನ್ನು ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ಯಶಸ್ವಿಯಾಗಿದೆ ಅಂದ್ಕೋಬಹುದು. ಈ ದಿನ ನಡೆದಿರ್ತಕ್ಕಂಥ ಪ್ರತಿಭಟನೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ತಮ್ಮ ಹಕ್ಕೊತ್ತಾಯವನ್ನು ಮಂಡಿಸಿದರು. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೂಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಹುಚ್ಚಣ್ಣನವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆಗೆ ಯಶಸ್ವಿಯಾಗಿ ನಡೆದದ್ದಲ್ಲದೆ ಸರ್ಕಾರ ಈ ದಿನ ಆದೇಶವನ್ನು ಹೊರಡಿಸೋದ್ರ ಮುಖಾಂತರ ನಮ್ಮ ಬೇಡಿಕೆ 3,000 ಗೋವಿನ ಜೋಳದ 1 ಕ್ವಿಂಟಲಿಗೆ ತೊಗೋಬೇಕು ಅಂತ, 2,400 ರೂಪಾಯಿ MSP ಮತ್ತು 600 ರೂಪಾಯಿ ಸರ್ಕಾರದ ಪ್ರೋತ್ಸಾಹಧನ ಸೇರಿ 3,000 ಅಂತ ಹೇಳಿದ್ವಿ. ಮತ್ತು ತಾಲೂಕಿಗೆ ಒಂದರಂತೆ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ. ರೈತ ಬೆಳೆದಿರ್ತಕ್ಕಂಥ ಗೋವಿನ ಜೋಳವನ್ನು 100 ಕ್ವಿಂಟಲ್ ಅಥವಾ ಯಾವುದೇ ಕಡಿವಾಣ ಹಾಕದೆ ಎಲ್ಲವನ್ನೂ ಕೂಡ ಖರೀದಿ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕಿದ್ವಿ. ಆದರೆ 5 ಕ್ವಿಂಟಲ್ಗೆ ಫಿಕ್ಸನ್ನು ಮಾಡಿರ್ತಕ್ಕಂಥ ಸರ್ಕಾರ ಕೊನೆಗೆ ರೈತ ಸಂಘದ ಹೋರಾಟಕ್ಕೆ ಮಣಿದು 20 ಕ್ವಿಂಟಲನ್ನು ಘೋಷಣೆ ಮಾಡಿತ್ತು. ಅದನ್ನೂ ಕೂಡ ವಿರೋಧಿಸಿ ನಿಂತಾಗ ಈ ದಿನ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಇಲ್ಲಿ ಆದೇಶವನ್ನು ತೋರಿಸ್ತಾ ಇದ್ದೀನಿ. 50 ಕ್ವಿಂಟಲನ್ನು ಒಬ್ಬ ರೈತ ಗೋವಿನ ಜೋಳವನ್ನು ಹೋಗಿ ತಾನು ಖರೀದಿ ಕೇಂದ್ರದಲ್ಲಿ ಮಾರಾಟವನ್ನು ಮಾಡಬಹುದಾದಂಥ ವ್ಯವಸ್ಥೆಯನ್ನು ಸರ್ಕಾರ ಇವತ್ತು ಜಾರಿಗೊಳಿಸಿದೆ. ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಕಳಿಸಿರ್ತಕ್ಕಂಥ ಆದೇಶದ ಪ್ರತಿ ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ ಈ ಆದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ರೈತ ಸಂಘದ ಹೋರಾಟ ಇವತ್ತು ಯಶಸ್ವಿಯಾಗಿದೆ ಅಂತಕ್ಕಂಥ ವಿಷಯವನ್ನು ಹಂಚಿಕೊಂಡು